ಉಪೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಈ ನಿಮ್ಮ ಸೆಲೆಕ್ಷನ್, ಎಲೆಕ್ಷನ್, ಕರೆಕ್ಷನ್, ರಿಜೆಕ್ಷನ್, ಪ್ರಮೋಷನ್ ಏನು ಈ ಇಂಥ ತತ್ವಗಳನ್ನ ಇಟ್ಕೊಂಡು ಹೋದ್ರೆ ನೀವು ಚುನಾವಣೆ ಗೆಲ್ತೀರೇನೋ ಅಂತ? ಇಲ್ಲ ನೋಡಿ, ನಾನು ಚುನಾವಣೆ ಗೆಲ್ಲೋದು ಇದರ ಐಡಿಯಾಲಜಿನೇ ಅಲ್ಲ. ನಾನು ನಿಮ್ಮನ್ನು ಗೆಲ್ಸೋದಕ್ಕೋಸ್ಕರ ನಾನು ಮಾಡ್ತಾ ಇರೋ ಕೆಲಸ ಇದೆ. ಅಂದರೆ ನಾನು ಒಬ್ಬ ಅದರಲ್ಲಿ ಪ್ರಜೆಯಾಗಿ ನಾನು ಒಬ್ಬ ಗೆಲ್ಲಬೇಕು. ಅದಕ್ಕೋಸ್ಕರ ಒಂದು ಡಯಾಸ್ ಮಾಡಿದ್ದೀನಿ. ಫಸ್ಟಿಂದ ಹೇಳ್ತಾ ಇದ್ದೆ, ಈ ಎಲೆಕ್ಷನ್ ಅರ್ಥ ಆಗಲ್ಲ ಅಂತ ಏನಂತ ಕಾಂಪ್ಲಿಕೇಶನ್. ಸೆಲೆಕ್ಷನ್ ಅಂದ್ರೆ ಏನು? ನೀವೇ ಆಯ್ಕೆ ಮಾಡ್ಕೊಳ್ಳೋದು. ಅಲ್ಲ, ಅದು ಹೇಗೆ ಮಾಡ್ಕೊಡ್ತೀರಿ? ಸೆಲೆಕ್ಷನ್ಗೆ ಅವಕಾಶ ಹೇಗೆ ಕೊಡ್ತೀರಾ? ಸೋಷಿಯಲ್ ಮೀಡಿಯಾನ ಮಾಡ್ತೀರಾ? ಖಂಡಿತ ಹೌದು. ಮೀಡಿಯಾ ಜೊತೆ ನಿಮ್ಮ ಜೊತೆ ನಾನು ಕುತ್ಕೊಂತೀನಿ, ನಿಮ್ಮ ಜೊತೆ ಎಲ್ಲ ಹಾಕ್ತೀನಿ, ಅಥವಾ ಸೋಷಿಯಲ್ ಮೀಡಿಯಲ್ಲಿ ಇದು ಕೊಡ್ತೀನಿ. ಎಷ್ಟು ಪರ್ಸೆಂಟೇಜ್ ಆಗ್ತಾರೆ? ನಾವು ನೆಗೆಟಿವ್ ಮಾತಾಡೋಕೆ ಶುರು ಮಾಡ್ರೆ ಏನೂ ಮಾಡೋಕ್ಕಾಗಲ್ಲ ಆವಾಗ, ಅಲ್ವಾ? ಏನೋ ಎಷ್ಟು ಜನ ಬರ್ತಾರೆ? 100 ಜನ ಬಂದ್ಬಿಡ್ತಾರ? ಇಲ್ಲ, 10% ಬರಲಿ. ಅವ್ರ ಒಪಿನಿಯನ್ ಬಹಳ ಇಂಪಾರ್ಟೆಂಟ್. ಇಂಡೈರೆಕ್ಟ್ ನಾವು ಜನಕ್ಕೆ ಏನು ಹೇಳ್ತೀವಿ ಅಂದರೆ, ನೀವು ಬಹಳ ಮುಖ್ಯ. ಪ್ರಜಾಪ್ರಭುತ್ವದಲ್ಲಿ ನೀವು ಇನ್ವಾಲ್ವ್ ಆದ್ರೆ ನಿಜವಾದ ಪ್ರಜಾಪ್ರಭುತ್ವ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೀವಿ ಅಷ್ಟೇ. ಅಭ್ಯರ್ಥಿ ಕೊಡೋದು ಏನಂದ್ರೆ, ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ನನಗೆ ನನ್ನ 5 ವರ್ಷದಲ್ಲಿ ನಾನು ಎಷ್ಟು ಟೈಮಲ್ಲಿ ನಾನು ಪಾರ್ಲಿಮೆಂಟಲ್ಲಿ ಹೋಗ್ಬೇಕಾಗತ್ತೆ. ಸುಮಾರು ಒಂದು 72 ಡೇಸೋ ಏನೋ ಇದೆ. ಅದು ಅಷ್ಟು ದಿನ ಅವನು ಪಾರ್ಲಿಮೆಂಟಲ್ಲಿ ಹೋಗಿ ಅಲ್ಲಿ ಮಾತಾಡಬೇಕಾಗತ್ತೆ. ಅದು ಬಿಟ್ಟು ಮಿಕ್ಕಿದ್ದಷ್ಟು ದಿನಗಳಲ್ಲಿ ನಾನು ಯಾವ ರೀತಿ ಕ್ಷೇತ್ರಗಳು ಟಚ್ ಇಟ್ಕೊತೀನಿ, ನಾನೇ ಫಿಸಿಕಲಾಗಿ ಎಷ್ಟು ಕಡೆ ಬರೋಕ್ಕೆ ಸಾಧ್ಯ ಇಷ್ಟು ದಿನದಲ್ಲಿ, ನಾನು ಅದಕ್ಕೆ ನೆಟ್ವರ್ಕ್ ಹೆಂಗೆ ಮಾಡ್ಕೊತೀನಿ, ನನ್ನದೇ ಆದಂಥ ಒಂದು ನೆಟ್ವರ್ಕು. ಓಕೆನಾ? ವಿತ್ ಗೌರ್ಮೆಂಟ್ ಸಪೋರ್ಟ್ ಬೇರೆ ಇರುತ್ತೆ. ಒನ್ಸ್ ಈ ಬಿಕಮ್ಸ್ MP ಅಂದಾಗ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಒಂದು ಸಪೋರ್ಟ್ಗೆ ಇರುತ್ತೆ. ಓಕೆನಾ? ಓಕೆ, ಈ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಹೋಗ್ತಾ ಇದ್ರಿ. 28 ಲೋಕಸಭೆ ಕ್ಷೇತ್ರ ಇದೆ. ಎಷ್ಟು ಜನ ಅಭ್ಯರ್ಥಿಗಳು ನಿಮ್ಮನ್ನ ಈ ರೀತಿ ಅಭ್ಯರ್ಥಿ ಆಗೋದಕ್ಕೆ ಇಷ್ಟಪಟ್ಟಿದ್ದಾರೆ? ತುಂಬ ಜನ ಬರ್ತಾ ಇದ್ದಾರೆ, ಬಂದಿದ್ದಾರೆ ಆಲ್ರೆಡಿ. ಅದರಲ್ಲಿ ನಾನು ಇವಾಗ ಎಲ್ಲ ಇದು ಮಾಡಿ ಏನೇನು ಟೋಟಲ್ ಇವಾಗ ಇನ್ನೊಂದು 15 ದಿನ ಟೈಮ್ ಕೊಟ್ಟಿದ್ದೀನಿ. ಇವಾಗ ಇಷ್ಟು ದಿನ ತುಂಬ ಜನ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ತುಂಬ ಜನ ಹಾಕ್ತಾ ಇದ್ರು. ಇವಾಗ ನಾವು ಕೇಳಿದೀವಿ ಅವ್ರನ್ನ, ನೀವು ಹೇಗೆ ಮಾಡ್ತೀರಾ ಇದನ್ನು ಹೇಳಿ ಅಂತ, ಅಂದರೆ ಯಾವ ರೀತಿ ಕೆಲಸ ಮಾಡ್ತೀರಾ ಅಂತ ಹೇಳಿ ಅಂತ. ಇವಾಗ ಅದಕ್ಕೂ ಕಳಿಸ್ತಾ ಇದ್ದಾರೆ ಎಲ್ಲ. ಅಂದರೆ ಸೆಕೆಂಡ್ ರೌಂಡ್ ಆಫ್ ಫಿಲ್ಟರ್ ಇದು. ಸೆಕೆಂಡ್ ರೌಂಡ್ ಫಿಲ್ಟರ್ ಇದು ಹೇಗೆ ಮಾಡ್ತೀನಿ ಅಂತ ಕಳಿಸ್ತಾರೆ. ಇದನ್ನು ನಾನು ಜನಗಳ ಮುಂದೆ ಓಪನ್ ಆಗಿ ಇಡ್ತೀನಿ. ಜನ ಸೆಲೆಕ್ಟ್ ಮಾಡಿದ್ರ ಮೇಲೆ ಸೊ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವು ಅಫಿಡವಿಟ್ ಆಗಿ ಮಾಡ್ಕೊತೀವಿ. ನಾವು ಒಂದು ಪ್ರಮಾಣ ಪತ್ರ ಥರ ಬರೆಸ್ಕೊಂಡು ನೆಕ್ಸ್ಟ್ ಏನಂದರೆ ಕರೆಕ್ಷನ್ ಪ್ರೋಸೆಸ್ಗೆ ಅದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಸರ್, ಯಾರು ಜನಪ್ರತಿನಿಧಿಗಳು ಆಗೋರು ಹಿಂಗೆ ಬರ್ದು ಕೊಡ್ತಾರೆ ನಿಮಗೆ, ನಾನು ಹಿಂಗೆ ಮಾಡ್ತೀನಿ ಅಂತ? ಬಾಂಡ್ ಪೇಪರಲ್ಲಿ ಯಾಕೆ ಬರ್ದು ಕೊಡ್ತಾರೆ? ಯಾಕೆ ಬರ್ಕೊಡಲ್ಲ? ಖಂಡಿತ ಇದೆ. ತುಂಬ ಜನಕ್ಕೆ ಆಸೆ ಇದೆ, ಮಾಡಬೇಕು ಈ ಕೆಲಸ, ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಇಲ್ವಾ ನಿಮಗೆ? ನಿಮಗಿಲ್ವಾ? ಅಲ್ಲ, ಅಂತ ಆಸೆ ಇರೋರು ಇದಾರ ಅಂತ? ಖಂಡಿತ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಒಂದು ಬದಲಾವಣೆ ಬಯಸುವಂತವ್ರು ತುಂಬಾ ಜನ ಇದ್ದಾರೆ. ಯೋಜನೆಗಳನ್ನ ಅನುಷ್ಠಾನಗೊಳಿಸುವಂತ ಆಡಳಿತ ಯಂತ್ರ ಇದೆ ಇಲ್ಲಿ. ಓಕೆನಾ? ಇಲ್ಲಿ ನೀವೇನ್ ಮಾಡಬೇಕು ನೋಡಪ್ಪ, ಜನಗಳಿಗೂ ಇದಕ್ಕೂ ಸಂಪರ್ಕ ಸೇತುವೆ ತರ ಕೆಲಸ ಮಾಡೋ ಒಬ್ಬ ಕಾರ್ಮಿಕ ಬೇಕು ನಮ್ಗೆ, ಕ್ವಾಲಿಫೈಡ್ ಕಾರ್ಮಿಕ. ಸರಿ, ಇದೆಲ್ಲ ಈ ಪರಿಕಲ್ಪನೆಗಳು ಇದು ಪುಸ್ತಕದಲ್ಲಿ ಬರೆದಿಡೋದಕ್ಕೆ ಹೇಳೋದಕ್ಕೆ ನಾನು ಹೇಳಿ ಪುಸ್ತಕದಲ್ಲಿ ಬರೀತಾ ಇಲ್ಲ. ನಿಮ್ ಮುಂದೆ ಕೂತ್ಕೊಂಡು ಒಂದು ಪಕ್ಷ ಮಾಡಿ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿ ಜನನ್ ಕರೆದು ಎಲೆಕ್ಷನ್ ನಿಲ್ತಾ ಇದೀವಿ ನಾವು. ಪುಸ್ತಕದಲ್ಲಿ ಬರ್ದಿಡ್ತಾ ಇಲ್ಲ ನಾನು. ಅಲ್ಲ, ಆದ್ರೆ ಪ್ರಾಕ್ಟಿಕಲ್ ಆಗಿ ಮಾಡ್ತಿರೋದು. ಇದನ್ನ ಪ್ರಾಕ್ಟಿಕಲ್ ಮಾಡೋದಕ್ಕೆ ಬಹಳ ದೊಡ್ಡ ಸಮಸ್ಯೆ ಇದು ಅಂತ ಅನ್ಸಲ್ವಾ ನಿಮ್ಗೆ? ಏನ್ ಸಮಸ್ಯೆ? ಅಲ್ಲ, ನೀವು ಯಾಕೆ ಸಮಸ್ಯೆನೇ ಯಾಕೆ ಯೋಚನೆ ಮಾಡ್ತೀರಾ? ಪರಿಹಾರ ಯಾಕೆ ಯೋಚನೆ ಮಾಡಲ್ಲ ಅಂತ. ಅಲ್ಲ, ಇದು ಪರಿಹಾರಕ್ಕೆ ದಾರಿ ಆಗುತ್ತಾ? ಇನ್ನೇನು ಹೇಳಿ ಹೋಗ್ಲಿ, ನೀವು ಹೇಳಿ ಯಾವುದು ಕರೆಕ್ಟ್ ಪರಿಹಾರ ಹೇಳಿ. ಸಮಸ್ಯೆಗಳಿದೆ ಒಪ್ಕೊಂತೀರಾ? ಇಲ್ವಾ? ಅದು ಇಲ್ವಾ? ಸಮಸ್ಯೆಗಳು ನೂರಾರಿದೆ. ಪರಿಹಾರ ಹೇಳಿ. ಪರಿಹಾರ ನೀವು ಹೋಗ್ತಿರೋ ದಾರಿ ಇನ್ಯಾವ ದಾರಿ? ಇನ್ನೊಂದು ಹೇಳಿ ಹೋಗ್ಲಿ ದಾರಿ. ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ. ಇನ್ಯಾವ್ದು ಒಂದ್ ದಾರಿ ಹೇಳಿ ಹೋಗ್ಲಿ. ಹಂಗಾರೆ ಯಾವ ದಾರಿ ಅದು? ಅಲ್ಲ, ಈಗಿರುವಂತ ದಾರಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹೇಳಿ. ಯಾಕೆ ಅದು ಸರಿ ಇಲ್ವಾ? ಸರಿ ಇದೆಯಾ? ಸರಿ ಇಲ್ವಾ? ಅದು ಸರಿ ಇದೆ, ಯಾವುದು ಸರಿ ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ದಾರಿ ಸರಿ ಇದೆ, ಅದ್ರಲ್ಲಿ ಹೋಗೋರು ಸರಿ ಇಲ್ಲ. ಅದೇ ಹೆಂಗ್ ಸರಿ ಮಾಡ್ತೀರಾ? ಆ ಹೋಗೋರ್ನ ಹೆಂಗ್ ಸರಿ ಮಾಡ್ತೀರಾ? ನಿಮ್ಮಿಂದ ಅದು ಸಾಧ್ಯನಾ? ಪ್ರಜಾಕೀಯ ನನ್ನಿಂದ ಅಲ್ಲ, ಜನಗಳಿಂದ ಸಾಧ್ಯ. ಅದು ನಾನಂತ ಹೇಳ್ತಾ ಇಲ್ಲ, ನನ್ನಿಂದ ಅಂತ ಹೇಳ್ತಿಲ್ಲ. ಅದಕ್ಕೆ ಜನಗಳಿಗೆ ಒಂದು ಪಕ್ಷ ಇದು, ಜನಗಳೇ ಸೆಲೆಕ್ಟ್ ಮಾಡ್ತಾರೆ, ಜನಗಳೇ ಎಲೆಕ್ಟ್ ಮಾಡ್ತಾರೆ. ಅದಕ್ಕೆ ಜನಗಳು ಇನ್ವಾಲ್ವ್ ಆಗಿ ಅಂತ ಹೇಳ್ತಾ ಇರೋದು. ನೀವು ಯಾರು ಸರಿ ಮಾಡೋಕ್ಕಾಗಲ್ಲ. ಇದನ್ನು ಜನಗಳೇ ಸರಿ ಮಾಡಬೇಕು. ಉಪೇಂದ್ರ ಅವರಿಗೆ ಪಕ್ಷ ಕಟ್ತಾ ಇದ್ದಾರೆ, ಅವ್ರಿಗೆ ಹುಮ್ಮಸ್ಸಿದೆ, ಜನರ ಬೆಂಬಲ ಇದೆ, ಅಭಿಮಾನಿಗಳಿದ್ದಾರೆ. ಆದರೆ ಅವರೆಲ್ಲರೂ ಓಟ್ ಹಾಕ್ತಾರ ನಿಮಗೆ ಅಂತ? ಅದಲ್ಲ. ಇಲ್ಲಿ ನನಗೆ ಅಂತ ಹೇಳಲೇಬೇಡಿ. ಇಲ್ಲಿ ಕೇಳಿ, ಇಲ್ಲಿ ಪ್ರತಿ ಸತಿ ಏನೋ ಒಂದು ಕೆಲಸ ಮಾಡೋಕ್ಕೆ ಬಂದಾಗ ಅಲ್ಲೊಬ್ಬ ವ್ಯಕ್ತಿ ಕೇಂದ್ರ ಬಿಂದು ಆಗ್ತಾನೆ. ನಾನು ಅದನ್ನು ಬಿಟ್ಟೆ ನಾನು ಮಾತಾಡ್ತಾ ಇರೋದು. ಇಲ್ಲಿ ನಾನಲ್ಲ. ಇಲ್ಲಿ UPP ಅಂತ ಇದಿಟ್ಟಾಗ ಐ ಅಂತ ಇಡಿ ಅಂತ ಹೇಳಿದ್ರು ತುಂಬ ಜನ. ಐ ಬ್ರಾಕೆಟಲ್ಲೂ ಹಾಕಿದ್ರು. ನಾನು ಅದನ್ನ ತೆಗಿರಿ ಅಂದ್ರು ನಮ್ಮ ಹುಡುಗರು ಐ ಇರಲಿ ಬ್ರಾಕೆಟಲ್ಲಿ ಅಂತ. ಐನ ಸುಟ್ಟಾಗ್ದೆ. ಯಾಕಂದ್ರೆ ಇದು ಜನಗಳ ಪಕ್ಷ ಆಗಬೇಕು. ಇದು ಮತ್ತೆ ಉಪೇಂದ್ರನ ಪಕ್ಷ, ಉಪೇಂದ್ರನ ಕುಟುಂಬದ ಪಕ್ಷ, ಉಪೇಂದ್ರನ ಸ್ನೇಹಿತರ ಪಕ್ಷ, ಉಪೇಂದ್ರನ ಅತಿ ಬುದ್ಧಿವಂತರು ಒಂದು ಕಮಿಟಿ ಮಾಡಿದ್ದಾರೆ, ಅವ್ರ ಪಕ್ಷ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಇದು ಯಾವುದು ಆಗಬಾರ್ದು ಅಂತಾನೆ. ಅದಕ್ಕೆ ಸೆಲೆಕ್ಷನ್ ನೀವೇ ಮಾಡಿ ಇದು ಮಾಡಿ ಅಂತ ನಾನು ಇದು ಮಾಡ್ತಾ ಇರೋದು. ಇದು ಜನಗಳು ಮಾಡೋದು. ಇದು ಖಂಡಿತ ಮಾಡ್ತಾರೆ. ಸಿನಿಮಾ ತರ ಇದೆ ಸರ್ ಪ್ರಜಾಕೀಯ ಅಂದ್ರೆ. ಸಿನಿಮಾ ತರ ಇದೆಯಾ? ಸಿನಿಮಾ ತರ ಇದೆ. ನಿಮ್ ಸಿನಿಮಾ ಒಂದ್ಸರಿ ನೋಡಿದ್ರೆ ತಿಳಿಯಲ್ಲ,
ಹಂಗೆ ಪ್ರಜಾಕೀಯ ಸಹಿತ ಹೌದು ಒಂದೇ ಸಲ ಅದೇ ಸತ್ಯ. ನಾವು ಸತ್ಯದಿಂದ ತುಂಬಾ ದೂರ ಹೋಗ್ಬಿಟ್ಟಿದೀವಿ, ಸುಳ್ಳಿನ ಪ್ರಪಂಚದಲ್ಲೇ ಬದುಕ್ತೀವಿ. ನಮಗೆ ಹಣ ಕೊಟ್ಟು ಓಟ್ ಹಾಕೋದು ಸರಿ ಅನ್ಸುತ್ತೆ. ಒಂದು ಎಲೆಕ್ಷನ್ ಅಲ್ಲಿ ಜಾತಿ ಆಧಾರದ ಮೇಲೆ ಓಟ್ ಹಾಕ್ಬೇಕಾ? ಎಮೋಷನಲ್ ಇಶ್ಯೂಗಳು ಮಾಡಿ ಡಿವೈಡ್ ಮಾಡಿ ಓಟ್ನ ಗಲಾಟೆ ಮಾಡಿ ಓಟ್ ಹಾಕ್ಸ್ಕೊಬೇಕಾ? ಆಗ್ತಿರೋದೇ ಅದು ಸರ್. ಈಗ ಆಗ್ತಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಅದು ಸರಿನಾ ಅಂತ. ನಿಮ್ಮ ತತ್ವಗಳಿಗೆ ಬಹುತೇಕ ಜನರು ಒಪ್ಕೊಳ್ತಾರೆ, ಆದ್ರೆ ಅಷ್ಟು ಬೇಗ ಅರ್ಥ ಆಗಲ್ಲ ಅಂತ ನಾನು ಹೇಳೋದು. ಒಪ್ಕೊಳ್ತಾರೆ, ಅರ್ಥ ಆಗಲ್ಲ ಅಂದ್ರೆ ಹೆಂಗೆ? ಅಂದ್ರೆ ನಿಮ್ದು ನೀವು ತಡ ಮಾಡಿದ್ರಿ ಅಂತ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದು. ಅಲ್ಲ, ನಾನು ಮಾಡಿದ್ರೆ ತಡ ಆಗತ್ತಿದ್ ರಿಸಲ್ಟ್ ಬರೋದಕ್ಕೆ ಅಂತೀರಾ. ಈಗ ಬಂದ್ರ ಮೇಲೆ ನೀವು ತುಂಬಾ ತಡ ಮಾಡಿ ಬಂದ್ರಿ ಅಂತೀರಾ. ನಾವೇನ್ ಹೇಳೋಣ? ಲೋಕಸಭೆ ಚುನಾವಣೆ ಇನ್ನು 1.5-2 ತಿಂಗಳಷ್ಟೊತ್ತಿಗೆ ನೀತಿ ಸಂಹಿತೆ ಜಾರಿ ಆಗುತ್ತೆ. ಈಗ ನೀವು ಪಕ್ಷವನ್ನ ಶುರು ಮಾಡ್ತಾ ಇದ್ದೀರಾ. ಆಗ್ಲಿ, ಇಷ್ಟೊತ್ತಿಗೆ ಬೇರೆ ಅಭ್ಯರ್ಥಿ ಚುನಾವಣೆ ಅಲ್ಲ ನಾನೇನು 28 ಕ್ಷೇತ್ರ ಗೆದ್ಬಿಟ್ಟು ಡೆಲ್ಲಿಲಿ ಹೋಗ್ಬಿಟ್ಟು ಫುಲ್ ಇಡೀ ಸಂವಿಧಾನ ಚೇಂಜ್ ಮಾಡ್ಬಿಡ್ತೀನಿ ಅಂತ ನಾನೇನಾದ್ರು ಹೇಳ್ತಾ ಇದ್ದೀನ? ಮತ್ತೆ ಯಾವ ಭ್ರಮೆಯಿಂದ ಹೋಗ್ತಾ ಇದ್ದೀರಾ? ಭ್ರಮೆ ಅಲ್ಲ, ಇದು ಇಲ್ಲಿಂದನೇ ಸ್ಟಾರ್ಟ್ ಆಗ್ಬೇಕು ತಾನೆ. ನೀವು ತಿರುಪತಿ ಬೆಟ್ಟ ಹತ್ಬೇಕು, ಫಸ್ಟ್ ಸ್ಟೆಪ್ ಇಡ್ಬೇಕು ತಾನೆ ನೀವು ಹೆಜ್ಜೆ. ಫಸ್ಟ್ ಸ್ಟೆಪ್ ಹಿಡಿದೆ ನಾನು ಕೂತ್ಕೊಂಡು ಅಷ್ಟು ದೂರ ಯಾರು ಹೋಗ್ತಾರೆ ನೋಡೋಣ ಬಿಡು ಅಂತ ಹೆಂಗ ಸಾಧ್ಯ? ಹಂಗಿದ್ರೆ ನಿಮ್ ಗುರಿ ಏನು ಹಂಗಾರೆ ಚುನಾವಣೆಯಲ್ಲಿ? ಗುರಿ ಏನು? ಎಷ್ಟು ಸೀಟ್ ಗೆಲ್ಬೇಕು ಅಂತ ಇದೆ? ನಮ್ಗೆ ಯಾವ ಸೀಟ್ ಗೆಲ್ಬೇಕಲ್ಲ, ಜನ ಗೆಲ್ಬೇಕಿಲ್ಲ ಅನ್ನೋದೇ ನನ್ನ ಗುರಿ. ಜನ ಗೆಲ್ಬೇಕಿಲ್ಲಿ. ನೋಡೋಣ ಎಷ್ಟು ಜನ ವಿಚಾರವಂತರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ, ನೋಡೋಣ. ಇದು ಸರಿ ಅನ್ಸರೆ ಸಪೋರ್ಟ್ ಮಾಡ್ತಾರೆ. ಹಂಗಿದ್ರೆ ನೀವು ರಾಜಕೀಯಕ್ಕೆ ಬಂದಿರೋದು ಟೆಸ್ಟ್ ಮಾಡೋದಕ್ಕೆ? ಪ್ರಜಾಕೀಯಕ್ಕೆ ಬಂದಿರೋ ನಾನು ರಾಜಕೀಯಕ್ಕೆ ಬಂದೇ ಇಲ್ಲ. ಅದೇ ಪ್ರಜಾಕೀಯಕ್ಕೆ ಬಂದಿರೋದು ಜನರನ್ನ ಟೆಸ್ಟ್ ಮಾಡೋದಕ್ಕೆ? ಜನರನ್ನ ಟೆಸ್ಟ್ ಅಲ್ಲ, ನನಗೆ ಬೇಕಾಗಿರೋದು ನಾನೊಬ್ಬ ಪ್ರಜೆಯಾಗಿ ನನಗೆ ಇದು ಬೇಕು ಅನಿಸ್ತಿದೆ, ಅದನ್ನ ಮಾಡ್ತಾ ಇದ್ದೀನಿ. ನಿಮಗೂ ಜೊತೆ ಸರಿ ಅನ್ಸರೆ ಸೇರ್ಕೊಳ್ಳಿ. ಅಂದ್ರೆ ನನ್ನ ಜೊತೆಗೆ ನನ್ನ ತತ್ವಕ್ಕೆ ಒಪ್ಕೊಳ್ಳೋರು ಬನ್ನಿ. ಇದು ನಿಮ್ಮ ತತ್ವ ನನ್ನ ತತ್ವ ಎಲ್ಲ ಒಂದೇ. ಇದು ಸರಿ ಅನ್ಸಿದ್ರೆ ಬನ್ನಿ ಅಷ್ಟೇ, ಸರಿ ಅನ್ಸಿಲ್ಲ ನೀವು ಹೋಗಿ ಅದೇ ಸಿಸ್ಟಮ್ಗೆ ಹೋಗಿ. ನಾನೇನು ಹೋಗ್ಬೇಡಿ ಇದು ಮಾಡ್ಬಿಡಿ ಅದನ್ನ ತಿರಸ್ಕರಿಸಿ ಅವ್ರು ಸರಿ ಮಾಡ್ತಿಲ್ಲ ಇವ್ರು ಸರಿ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀನ. ನಾನು ಈ ದಾರಿ ಮಾಡ್ತೀನಿ, ಸರಿ ನಾನು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ, ನೀವು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದೀರಿ ಸ್ಪರ್ಧೆ ಮಾಡೋದು? ಇಲ್ಲಿ ನಾನು ಅನ್ನೋದಿಲ್ಲ, ನನಗೆ 28 ಜನ ಅದ್ಭುತವಾಗಿರುವಂಥ ಸ್ಕಿಲ್ಡ್ ಕಾರ್ಮಿಕರು ಬೇಕು. ದಯವಿಟ್ಟು ನಿಮ್ಗೇನಾರ ಆಸೆ ಇದ್ರೆ ಬನ್ನಿ. ಇಲ್ಲಿ ನಿಮಗೆ ಯಾವುದೇ ರೀತಿ ನಿಮ್ಮ ಜಾತಿನ ಕೇಳಲ್ಲ, ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಕೇಳಲ್ಲ, ನೀವು ಫೇಮಸ್ ವ್ಯಕ್ತಿನ ಕೇಳಲ್ಲ. ಮತ್ತೆ ಭಯ ಪಡ್ಬಿಡಿ, ಸರ್ ಇದಿಲ್ಲ ಇದ್ರೆ ನಾವು ಗೆಲ್ತೀವ ಸರ್ ಅಂತ ಬಿಟ್ಬಿಡಿ. ಗೆಲುವು ಸೋಲನ್ನು ಬಿಟ್ಟು ಬಂದಾಳೆ ನಾವು ಕರೆಕ್ಟ್ ದಾರಿಯಲ್ಲಿ ಹೋಗ್ತೀವಿ. ನೀವು ಗೆಲ್ಲಬೇಕು ಅನ್ಕೊಳಂಗಿದ್ರೆ ಬೇರೆ ಒಂದು ವ್ಯವಸ್ಥೆ ಇದೆ, ಅಲ್ಲೇ ಹೋಗಿ. ಅಲ್ಲ, ನೀವು ಜನಪ್ರತಿನಿಧಿ ಆಗ್ಬೇಕಂತ ಆಸೆ ಇಲ್ವಾ? ಇಲ್ಲ, ಖಂಡಿತ ನಾನು ಮಾಡಿದ್ದೀನಿ. ನನ್ನ ಇದಿರೋದು ವಿಧಾನಸಭಾ ಎಲೆಕ್ಷನ್ಗೆ, ಓಕೆನಾ? ಇದು ಲೋಕಸಭಾ ಎಲೆಕ್ಷನ್ಗೆ ನನಗಿಂತ ಬೆಟ್ರಾಗಿ ತಿಳಿದಿರೋವಂಥವ್ರು, ಸಂವಿಧಾನ ತಿಳ್ಕೊಂಡಿರೋವಂಥವ್ರು ಕೆಲವರು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ನಾನು ಆಫರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಡೆಲ್ಲಿಲಿ ಹೋಗಿ ಮಾತಾಡಬೇಕು ಪಾರ್ಲಿಮೆಂಟ್ ವಿಷಯದಲ್ಲಿ. ಒಂದು ಪಕ್ಷ ಕಟ್ಟಿದಂಥ ಒಬ್ಬ ನಾಯಕ ಚುನಾವಣೆಗೆ ನೇರವಾಗಿ ತಾನೇ ಧುಮುಕಿದಾಗ ಆಗುವಂತಹ ಆ ಸಂಚಲನನೇ ಬೇರೆ. ನೀವು ದೂರದಿಂದ ಕೂತ್ಕೊಂಡು ಚುನಾವಣೆ ನೋಡಿದ್ರೆ ಏನಕ್ಕೆ ಸಂಚಲನ ಬೇಕು ನಿಮಗೆ? ಏನದು ಸಂಚಲನ? ನನಗೆ ನಿಜವಾದ ಸಂಚಲನ ಮನಸ್ಸೊಳಗಡೆ ಆಗಬೇಕು, ಅದು ನಿಜವಾದ ಸಂಚಲನ. ಯಾರೋ ಒಬ್ಬ ವ್ಯಕ್ತಿ ಬಂದು ಏನೋ ಒಂದು ಸ್ಟಾರ್ ಕ್ಯಾಂಪೇನರ್ ಬಂದು ಆ ಸಂಚಲನಗಳೆಲ್ಲ ಬೇರೆ ಕಡೆ ಆಗ್ತಾ ಇದೆ, ಅದಾಗಲಿ. ನನಗೆ ವಿಚಾರದ ಸಂಚಲನ ಬೇಕಾಗಿರೋದಿಲ್ಲಿ, ಸತ್ಯದ ಸಂಚಲನ ಆಗಬೇಕಿದು. ಸ್ಲೋಗ್ ಆಗಲಿ, ಪರವಾಗಿಲ್ಲ. ಚುನಾವಣೆ ಮುಂಚೆನೇ ನೀವು ಸೋಲು ಒಪ್ಕೊಂಡಂಗೆ ಆಗಿದೆ. ಈಗ ಸೋಲು ಗೆಲುವು ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲಲ್ಲ. ಯಾರು ನೀವು ಹೇಳ್ಬೋದು ಉಪೇಂದ್ರ ಸೋಲ್ತಾನಪ್ಪ, ಅವ್ನ ಜೊತೆಲಿರೋ ಸೋಲ್ತಾರೆ ಅಂತ. ನನಗೆ ಸೋಲು ಗೆಲುವಿನ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಇದ್ರ ವಿಷಯದಲ್ಲಿ. ಇದು ಜನ ಗೆಲ್ಲಬೇಕು. ನೋಡೋಣ ಎಷ್ಟು ಪರ್ಸೆಂಟೇಜ್ ಜನ ಗೆಲ್ತಾರೆ, ನೋಡೋಣ. ಅದನ್ನೇ ಹೇಳ್ತಿದ್ರು, ಅಂದ್ರೆ ಟೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಜನನೇ ಟೆಸ್ಟ್ ಮಾಡಬೇಕು ಅಂತ ಪ್ರಜಾಕೀಯ. ಹೌದಲ್ಲ ಸ್ವಾಮಿ, ನಿಮಗೆ ಇವಾಗ ನೀವು ಹೇಳ್ತಾ ಇದ್ದೀರಾ ಯಾರು ವಿಚಾರವಂತರೇ ಇಲ್ಲ ದೇಶದಲ್ಲಿ, ಎಲ್ಲರೂ ಹಿಂಗೆ ಇದ್ದಾರೆ, ಯಾಕಷ್ಟು ಹೋಪ್ಸ್ ಕಳ್ಕೊಂತೀರಾ? ನನಗೆ ಹೋಪ್ಸ್ ಇದೆ, ತುಂಬ ಜನ ಇದ್ದಾರೆ ಅಂತ ಹೋಪ್ಸ್ ಇದೆ. ಖಂಡಿತ ಅದ್ಭುತವಾದಂಥ ವಿಚಾರವಾದಿಗಳಿದ್ದಾರೆ, ಅದ್ಭುತವಾದಂಥ ಏನೋ ಸತ್ಯದಲ್ಲಿ ಇರೋವಂಥವ್ರು ಇದ್ದಾರೆ ಇಲ್ಲಿ. ಒಂದು ಹೊಸತನ ಬಯಸುವಂಥವ್ರು ಇದ್ದಾರೆ, ಒಂದು ಚೇಂಜಸ್ ಬೇಕು ಅನ್ನೋರು ಇದ್ದಾರೆ ಇಲ್ಲಿ. ಈ ಹಳೆ ಇದರಿಂದ ಏನೋ ಬೇಸತ್ತೋಗಿರೋರು ತುಂಬ ಜನ ಇದ್ದಾರೆ. ಇಲ್ಲ ಇದು ಬೇಡ, ನಾವು ಇದೇನೋ ಒಂದು ಮಾಡಬೇಕು ಅನ್ನೋರು ಇದ್ದಾರೆ. ಅಂಥವ್ರಿಗೆ ನಾನು ವೇದಿಕೆ ಮಾಡಿಕೊಟ್ಟಿದ್ದೀನಿ ಅಷ್ಟೇ. ಈಗ ನೀವು ಬೀದಿಗೆ ಹೋಗಿ ಅಂತ ನೀವು ಹೇಳ್ತಿದ್ದೀರಾ, ಬೀದಿಗೆ ಹೋದ್ಮೇಲೆ ಏನು ಮಾಡಿ ಅಂತ ನೀವು ಹೇಳಿ, ನಾನು ಮಾಡ್ತೀನಿ. ಏನು ಮಾಡ್ಬೇಕು ಇವಾಗ ಬೀದಿಗೆ ಹೋಗಿ? ಸರ್, ಜನರ ಮತ ಕೇಳೋದಿಲ್ವಾ ನೀವು? ಹಂಗಾದ್ರೆ ಜನಕ್ಕೆ ಹೋಗಿ ಮತ ಕೇಳಬೇಕಾ? ನಾನು ಬೀದಿಗೆ ಹೋಗಿ ಮತ ಕೊಡಿ ಅಂತ ಕೇಳಬೇಕಾ? ನೀವು ಕೇಳೋದಿಲ್ವಾ? ಮತ ಕೇಳೋದಿಲ್ಲ? ನಾನು ಕೇಳಲ್ಲ. ನಾನು ಮತ ನನಗೆ ಹಾಕಿ ಅಂತ ಕೇಳ್ತಾ ಇಲ್ಲ. ನೋಡಿ, ಇದೊಂದಿದೆ, ನೀವೇ ಸೆಲೆಕ್ಟ್ ಮಾಡಿ ನಿಲ್ಸ್ಕೊಳ್ಳಿ, ನೀವೇ ಇದು ಮಾಡಿ, ನಿಮ್ಗೆ ಕರೆಕ್ಟ್ ಅನ್ಸರಿ ಇವರಿಗೆ ನೀವು ಬೆಂಬಲ ಕೊಡಿ. ಯಾಕೆ ರಾಜಕೀಯದವ್ರ ಥರನೇ ಯೋಚನೆ ಮಾಡ್ತೀರಾ ನೀವು? ಎಲ್ಲರಿಗೂ ಮನೆಗೂ ವ್ಯತ್ಯಾಸ ಇದೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಒಂದು ಮನೆಯನ್ನ ನಾವು ಕ್ಲೀನ್ ಆಗಿ ಇಟ್ಕೋಬಹುದು, ಒಂದು ಮನೆ ದೇಶವನ್ನು ಇಟ್ಕೊಳ್ಳೋದಕ್ಕೆ 543 ಜನ MP ಗಳಿದ್ದಾರೆ. ಅವ್ರನ್ನ ನೀವು ಎಲ್ಲರೂ ಶುದ್ಧವಾಗಿ ಇಡಬೇಕಾಗುತ್ತೆ. ನಿಮ್ದು ಒಂದು ಪ್ರಾದೇಶಿಕ ಪಕ್ಷ, ನಿಮ್ಮ 28 ಜನ ಅಭ್ಯರ್ಥಿಗಳಲ್ಲಿ ಯಾವ ರೀತಿ ಮಾಡೋದಕ್ಕೆ ಸಾಧ್ಯ? ಹೇಳ್ತಾ ಇರೋದು ನಾನು. ಕರೆಕ್ಟ್. 524 ಜನ ಅದೆಲ್ಲ ಬಿಟ್ಬಿಡಿ, ಒಬ್ಬೊಬ್ಬರಿಂದನೇ ಸ್ವಚ್ಛತೆ ಸ್ಟಾರ್ಟ್ ಆಗ್ಬೇಕು ತಾನೆ. ನಾನು ಅದಕ್ಕೆ ಹೇಳಿದ್ದು, ತಿರುಪತಿ ಬೆಟ್ಟ ಹತ್ಬೇಕು, ಫಸ್ಟ್ ಸ್ಟೆಪ್ ಹತ್ಬೇಕು ತಾನೆ ನೀವು ಅಂತ. ಖಂಡಿತ ವಿಶ್ವಾಸ ಇದೆ, ವಿಶ್ವಾಸ ಇಟ್ಕೊಂಡೇ ಇದನ್ನ ಮಾಡ್ತಾ ಇರೋದು ನಾನು. ವಿಶ್ವಾಸ ಇಲ್ಲದೆ ಇದ್ರೆ ನನಗೆ ಯಾಕೆ ಇದೆಲ್ಲ ತಲೆ ಬಿಸಿ ಅನ್ಕೊಂಡು ಸಿನಿಮಾ ಮಾಡ್ಕೊಂಡಿರ್ತಿದ್ದೆ. ಒಂದ್ಸಾರಿ ತಲೆ ಪೆಟ್ಟು ಬಿದ್ದಿದೆ ಹಂಗಾದ್ರೆ? ಇರ್ಲಿ, ಬೀಳುತ್ತೆ, ತೊಂದರೆ ಇಲ್ಲ. ನನಗೆ ವಿಶ್ವಾಸ ಮಾತ್ರ ಹೋಗಲ್ಲ, ಪೆಟ್ಟು ಬೀಳುತ್ತೆ ಅಂತ.
ವಿಶ್ವಾಸದಲ್ಲೇ ಹೋಗ್ತಾ ಇದೀವಿ. ಎಲ್ಲರಿಗೂ ವಿಶ್ವಾಸ, ತುಂಬಾ ಜನಕ್ಕೆ ವಿಶ್ವಾಸ ಇದೆ. ಆಯ್ತು, ನಿಮ್ಮ ಈ ಉತ್ತಮ ಪ್ರಜಾಕೀಯ ಪಕ್ಷದ ತತ್ವಗಳು ಜನರಿಗೆ ಮುಟ್ಲಿ, ಜನರಿಗೆ ತಲುಪಿಸ್ಲಿ ಅನ್ನೋಂಥ ವಿಷಯಗಳನ್ನ ನಾನು ನಿಮಗೆ ಹೇಳೋದು. ಉಪೇಂದ್ರ ಅಂದ್ರೆ ಲೆಫ್ಟ್ ರೈಟ್ ಅಂತ. ಸೆಂಟರ್. ನಾನು ಫಸ್ಟಿಂದ ಹೇಳ್ತೇನೆ, ಐ ಆಮ್ ಸೆಂಟರ್. ಯಾಕೆ ಲೆಫ್ಟ್ ರೈಟೇ ಸರಿ ಅನ್ಕೊಂತೀರಾ? ನಾನು ಸರಿ ಅಂತ ಹೇಳಿ. ಸೆಂಟ್ರಲ್ ಜನಗಳಿದ್ದಾರೆ, ಅವ್ರನ್ನ ಹಾಕೊಂಡು ಆ ಕಡೆ ಈ ಕಡೆ ಆ ಕಡೆ ಎಳೆದಾಡ್ತಾ ಇದ್ದಾರೆ. ಸೆಂಟ್ರಲ್ ನಾನು ಜನಗಳ ಜೊತೆ ಹೋಗ್ತೀನಿ. ನಾನು ಒಂದು ಡಿಸೈಡ್ ಮಾಡಿದ್ದೀನಿ, ನಾನು ಪ್ರಜಾಕೀಯ ಬಿಟ್ಟು ರಾಜಕೀಯದ ಬಗ್ಗೆ, ರಾಜಕೀಯದಲ್ಲಿರೋರ ಬಗ್ಗೆ ಮಾತಾಡಲ್ಲ. ಪಾಸಿಟಿವ್ ಆರ್ ನೆಗೆಟಿವ್, ಐ ಡೋಂಟ್ ಟಾಕ್. ನಾನು ಮಾತಾಡಲ್ಲ. ನಾನು ಇದ್ರ ಬಗ್ಗೆ ಕೇಳಿ ಮಾತಾಡ್ತೀನಿ. ನೀವು ರಾಜಕೀಯದ ಬಗ್ಗೆ ರಾಜಕಾರಣಿಗಳು ಕೇಳ್ಕೊಳ್ಳಿ, ಪ್ರಜಾಕರಣಿನ ಕೇಳ್ಬೇಡಿ. ಪ್ರಜೆಗಳ ಬಗ್ಗೆ ಏನಾರ ಬೇಕಾ ಕೇಳಿ. ಸರ್ ಪ್ರಜೆಗಳಿಗೆ ಏನು ಸರ್ ಏನು ಪ್ರಾಬ್ಲಮ್ ಇದೆ, ಅದನ್ನು ನೀವು ಹೆಂಗೆ ಸಾಲ್ಯೂಷನ್ ಮಾಡ್ತೀರಾ, ಅದೇನು ಅಂತ ಏನಾರ ಕೇಳಿ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ನಾನು ಪ್ರಜಾಕಾರಣಿ, ಪ್ರಜೆಗಳಿಗೋಸ್ಕರ ಒಂದು ಪಕ್ಷ ಮಾಡಿದ್ದೀನಿ, ಪ್ರಜೆಗಳೇ ನಡೆಸ್ಕೊಂಡು ಹೋಗ್ತಾರೆ. ಇದನ್ನು ಪ್ರಜೆಗಳೇ ಸೆಲೆಕ್ಟ್ ಮಾಡ್ತಾರೆ, ಪ್ರಜೆಗಳೇ ರಿಜೆಕ್ಟ್ ಮಾಡ್ತಾರೆ. ಒಂದು ವೇದಿಕೆ ಕೊಟ್ಟಿದ್ದೀನಿ. ಪ್ರಜೆಗಳಿಗೆ ನೀವು ಹೇಳ್ಬೋದು, ಅವ್ರಿಗೆ ಬುದ್ಧಿನೇ ಇಲ್ಲ ರೀ, ಲೀಡರ್ಸ್ ಬೇಕು ರೀ, ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಬೇಕು, ಒಂದು ಪಕ್ಷ ಮಾಡಬೇಕು ಅಂದರೆ ಪ್ರಜೆಗಳಿಗೆಲ್ಲ ಆಗುತ್ತೆ ಅನ್ನೋದಕ್ಕೆ ನಾನು ಪ್ರಜೆಗಳಿಗೆ ಒಂದು ಮಾಡಿದ್ದೀನಿ. ನೋಡೋಣ ಪ್ರಜೆಗಳಿಗೆ ಗೆಲ್ತಾರ ಇಲ್ವೋ ಅಂತ. ಇದ್ರ ನನ್ನ ಗೆಲುವು ಸೋಲು ಏನಿದೆ? ನನಗೆ ಅವಮಾನ ಆಗ್ಬೋದು, ನನಗೆ ಅವಮಾನನೇ ಇಲ್ಲ ಇದರಲ್ಲಿ. ನನಗೆ ಸೋಲು ಗೆಲುವೇ ಇಲ್ಲ ಇದರಲ್ಲಿ. ಸೋಲು ಗೆಲುವಿರೋ ಜನಕ್ಕೆ ಇದರಲ್ಲಿ. ನೀವು ಈ ರಾಜಕಾರಣದಲ್ಲಿ ಪ್ರಜಾಕೀಯದಲ್ಲಿದ್ದು ನೀವು ರಾಜಕಾರಣ ಮಾತಾಡಲ್ಲ ಅಂತಂದ್ರೆ, ಹೌದು ಮಾತಾಡಲ್ಲ ನಾನು. ನೀವು ರಾಜಕೀಯ ಪಕ್ಷ ಕಟ್ಟಬೇಕಾದ ಅಗತ್ಯನೇ ಇರಲಿಲ್ಲ. ಪ್ರಜಾಕೀಯ ಪಕ್ಷ ಅದೇ ಪ್ರಜಾಕೀಯ ನಾನು ಬೈಬೇಕಂಗಾರೆ, ಸರಿ ಇಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಬೈದ್ರೆ ನೀವು ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸ್ತಾ ಇಲ್ಲ. ನಾನು ಅಭಿಪ್ರಾಯ ನೋಡಿ, ನಾನು ಅಭಿಪ್ರಾಯ ವ್ಯಕ್ತಪಡೋದ್ರಿಂದ ಅಭಿಪ್ರಾಯ ನಾನು ಕಾರ್ಯಮುಖವಾಗಿ ಬಿಟ್ಟಿದ್ದೀನಿ. ನಾನು ಅದನ್ನ ಬಾಯಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳೋ ಬದಲು ಲೆಟ್ ಅಸ್ ಸ್ಟಾರ್ಟ್ ಸಮಥಿಂಗ್ ಅಂತ ಮಾಡ್ತಾ ಇದ್ದೀನಿ. ಒಂದು ಸ್ಟೆಪ್ ಅಹೆಡ್ ಇದ್ದೀನಿ. ನಾನು ಬರೀ ಮಾತಾಡ್ಕೊಂಡೇ ಕೂತಿದ್ದೀವಿ. ನಾವು 72 ವರ್ಷದಿಂದ ಅವ್ರನ್ನ ಇವ್ರು ಬೈ, ಇವ್ರನ್ನ ಅವ್ರು ಬೈ, ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ, ಇದೇ ಆಗೋಗ್ಬಿಟ್ಟಿದೆ. ನಾನು ಬರೀ ಪ್ರಾಬ್ಲಮ್ ಮಾತಾಡೋದು ರಾಜಕೀಯ, ಓಕೆನಾ, ಸೊಲ್ಯೂಷನ್ ಮಾತಾಡೋದು ಪ್ರಜಾಕೀಯ. ಅರ್ಥ ಆಯ್ತಾ? ಅದನ್ನ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಸ್ವಾಮಿ, ಇದೊಂದು ದಾರಿ ಇದೆ, ಕರೆಕ್ಟಾ ನೋಡಿ, ನಾನು ಹೇಳ್ತಿರೋದು ಕರೆಕ್ಟ್, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೆಲೆಕ್ಷನ್ ನೀವೇ ಮಾಡ್ಬೇಕು ತಾನೆ. ಒಬ್ಬ ರಾಜಕೀಯ ಬಹಳ ತುಂಬ ಎಕ್ಸ್ಪರ್ಟೇ ಒಬ್ರು ಹೇಳಿದ್ದಾರೆ, ನೀವು ಎಲೆಕ್ಷನ್ ನನಗೆ ಬೇಕಾಗಿಲ್ಲ ರೀ, ಸೆಲೆಕ್ಷನ್ ಬಗ್ಗೆ ಹೇಳಿ. ಅವ್ನು ಹೇಳಿದ ನಂದೊಂದು ಪಕ್ಷ ಇದೆ ಇವಾಗ, ನಾನು ಇವನೊಂದು 5 ಕೋಟಿ ಕೊಡ್ತೀನಿ, ಇವನೊಂದು 10 ಕೋಟಿ ಕೊಡ್ತೀನಿ ಅಂದ್ಬಿಟ್ಟು ನಾನು 10 ಕೋಟಿ ಇರೋನು ತೊಗೊಂಡ್ಬಿಟ್ಟು ನಾನು ಒಂದು ಸೀಟ್ ಕೊಟ್ಬಿಡ್ತೀನಿ ಅವನಿಗೆ. ಓಕೆನಾ? ಅರ್ಥ ಆಯ್ತಾ? ನೀವು ಅವ್ನಿಗೆ ವೋಟ್ ಹಾಕ್ಬೇಕು ಇವಾಗ ಎಲೆಕ್ಷನಲ್ಲಿ. ಎಲೆಕ್ಷನ್ ಮುಂಚೆ ಯಾರು ಮಾಡೋದು ಇದನ್ನು ಸೆಲೆಕ್ಷನ್ನು? ನಾನು ರಾಜಕೀಯ ಪಕ್ಷ ರಾಜ, ನಾನು ಮಾಡ್ತೀನಿ, ನಾನು ಡಿಸೈಡ್ ಮಾಡ್ತೀನಿ ಯಾರು ಈ ಕ್ಷೇತ್ರ ಕರೆಕ್ಟ್ ವ್ಯಕ್ತಿ ಅಂತ. ನಾನು ಯಾರು ಮಾಡೋದಕ್ಕಿಲ್ಲಿ? ಈ ಪ್ರಜಾಕೀಯದಲ್ಲಿ ಹಂಗಿರಲ್ಲ. ನೀವು ಮಾಡಿ, ನೀವು ಸಜೆಸ್ಟ್ ಮಾಡಿ. ಯಾರೋ ಒಬ್ಬ ಒಳ್ಳೆ ಸಮಾಜ ಸೇವಕನೋ, ಯಾರೋ ಒಬ್ಬ ಒಳ್ಳೆ ಹುಡುಗನೋ, ನಾಲೆಡ್ಜಬಲ್ ಹುಡುಗನೋ ಯಾರೋ ಇದ್ರೆ ಸಜೆಸ್ಟ್ ಮಾಡಿ. ಇಲ್ಲ ಬಂದಿರೋನ್ನ ನಿಮ್ಮ ಮುಂದೆ ಇಡ್ತೀವಿ, ನೀವು ಡಿಸೈಡ್ ಮಾಡಿ, ಸೆಲೆಕ್ಟ್ ಮಾಡಿ, ಇವ್ನು ನಿಲ್ಸ್ರಿ ಕರೆಕ್ಟ್ ಅಂತ. ಇದು ಪಾರದರ್ಶಕತೆಯಿಂದ ಇರ್ಬೇಕು ತಾನೆ ನನ್ನ ಪಕ್ಷದ ಒಳಗೂ ಕೂಡ. ಅವ್ರು ನಿಂತ್ಕೊಂತಾರೆ, ಸರಿನಾ ತಪ್ಪ ನನಗೆ ಎರಡೇ ಹೇಳಿ, ನೀವು ಜಾರಿಗೆ ಮಾಡಬೇಡಿ. ತಪ್ಪದು ಮಾಡೋದು ಅಂತ ಹೇಳಿ, ಇದು ಸರಿನಾ ಅಂತ ಹೇಳಿ. ಸೆಲೆಕ್ಟ್ ಮಾಡೋದು ಸರಿನಾ? ಜನನೇ ಸೆಲೆಕ್ಟ್ ಮಾಡ್ಬೇಕು ತಾನೆ. ಓಕೆ, ನೆಕ್ಸ್ಟ್ ಅವ್ನು ಸರಿ ಕೆಲಸ ಮಾಡಿಲ್ಲ, ಕೇಳಿ ಒಂದು ನಿಮಿಷ. ಬಂದಿದ್ದಾನೆ, ಕೆಲಸ ಮಾಡ್ತೀನಿ ಅಂಬಂದ್ರೆ 6-8 ತಿಂಗಳು ಆರಾಮ ಓಡಾಡ್ಕೊಂಡು ಇದು ಮಾಡ್ಕೊಂಡು ಅವ್ನು ಬರ್ತಾನೆ ಇಲ್ಲ ಕ್ಷೇತ್ರಕ್ಕೆ, ಏನು ಮಾಡ್ತಾ ಇಲ್ಲ. ಜನಕ್ಕೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದೆ. ರಿಜೆಕ್ಟ್ ಮಾಡೋದು ನಮ್ಮ ಪಕ್ಷದಿಂದ, ಸಂವಿಧಾನದ ಪ್ರಕಾರ ನಾನು ಹೇಳ್ತಾ ಇಲ್ಲ, ಅದಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ಅದು ನಿಮ್ಮ ಪಕ್ಷದ ಸಂವಿಧಾನ. ಪಕ್ಷದ ಸಂವಿಧಾನ, ನಮ್ಮ ಪಕ್ಷದಿಂದ ನಾವು ಈ ತರ ಮಾಡ್ತೀವಿ ಅಂತ ಒಂದು ಡಿಸೈಡ್ ಮಾಡ್ಕೊಂಡಿದೀವಿ. ಮಾಡೋದು ಸರಿನಾ ತೆಗಿಬೋದಾ ತೆಗಿಬಾರ್ದಾ, ಅದ್ರಲ್ಲಿ ಏನಾರ ತಪ್ಪಿದ್ಯಾ ಅಂತ ರಾಂಗ್ ಆಗ್ಬೋದು. ನೀವು ಅಂತ ಕೇಳಿದ್ರಿ ಫಸ್ಟೇ, ರೀ ನೀವು ತೆಗಿಬೋದ್ರಿ, ನೀವು ಅವ್ನು ಕಂಟಿನ್ಯೂ ಆಗ್ತಾನೆ ಅಂತ ಕೇಳಿದ್ರಿ. ಹೌದು, ನಮ್ಮ ಕೈಲಿರೋಷ್ಟು ನಾವು ಮಾಡ್ತೀವಿ. ಹೌದು, ಪಕ್ಷದಲ್ಲಿ ನಾವು ಮಾಡ್ಕೊಬಹುದು ಅಂತ ಹೇಳಿದೀನಿ. ಓಕೆನಾ? ಪ್ರಮೋಷನ್ ಮಾಡ್ಬೋದು, ಇಷ್ಟೇ ನಾವು ಮಾಡ್ತಿರೋದಷ್ಟೇ. ಜನರಿಗೆ ಹೋಗಿ ತಿಳುವಳಿಕೆ ಹೇಳೋರು ಯಾರು ಅಲ್ಲ. ಖಂಡಿತ ನೋಡಿ, ಇದು ಯಾಕೆ ಗೊತ್ತಾ ಹೇಳ್ತಿದ್ದೀನಿ, ಪರ್ಫೆಕ್ಷನ್ ಅನ್ನೋದಿಲ್ಲ ಪ್ರಜಾಕೀಯದಲ್ಲಿ. ಒಂದು ಹೇಳ್ತೀನಿ ಕೇಳಿ, ಇದೇ ಅಲ್ಟಿಮೇಟ್, ಇದೇ ಟ್ರೂತ್ ಅಂತಿಲ್ಲ. ನಾಳೆ ಮತ್ತೆ ಬದಲಾವಣೆ